ಕುರುವತ್ತಿ ಬಳ್ಳಾರಿ ಜಿಲ್ಲೆಯ ಒಂದು ಐತಿಹಾಸಿಕ ಹಾಗೂ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ಪರಮಸಿದ್ಧ ಕ್ಷೇತ್ರ ಎನಿಸಿರುವ ಕುರುವತ್ತಿ ಪಶ್ಚಿಮ ವಾಹಿನಿ, ದಕ್ಷಿಣ ಕಾಶಿ ಎಂದೇ ಕರೆಯಲ್ಪಡುತ್ತದೆ. ಇದು ತುಂಗಭದ್ರಾ ನದಿಯ ತಟದ ಮೇಲಿರುವ ಒಂದು ಮನೋಹರ ಪವಿತ್ರ ಪುಣ್ಯಕ್ಷೇತ್ರವಾಗಿದೆ. ಮಲ್ಲಿಕಾರ್ಜುನ ಸ್ವಾಮಿ ನೆಲೆಸಿದರೆ ಜೊತೆಗೆ ಇಲ್ಲಿ ಬಸವೇಶ್ವರನಿಗೂ ಅಂದರೆ ಬಸವಣ್ಣನಿಗೂ ಕೂಡ ಅಷ್ಟೇ ಪ್ರಸಿದ್ಧಿಯನ್ನು ಹೊಂದಿದೆ. ಕುರುವತ್ತಿಯನ್ನು ತ್ರಿಪುರ ದಹನ ಕ್ಷೇತ್ರವೆಂದು ಕರೆಯುತ್ತಾರೆ. ಭಕ್ತರ ಗಾಯಾಳುಗಳನ್ನು ಗುಣಪಡಿಸಲು ಬಸವೇಶ್ವರ ಅಂದರೆ ನಂದಿ ಇಲ್ಲಿ ಬಂದ ಕಾರಣ ಕುರುವತ್ತಿಗೆ ಈ ಹೆಸರು ಬಂದಿದೆ ಎಂದು ಇತಿಹಾಸ ಹೇಳುತ್ತದೆ. ಮಲ್ಲಿಕಾರ್ಜುನ ದೇವಾಲಯಕ್ಕೆ ಅಭಿಮುಖವಾಗಿರುವ ನಂದಿ ವಿಗ್ರಹವು ಸುಮಾರು 6 ಅಡಿ ಏಕಶಿಲಾ ಮೂರ್ತಿಯಾಗಿದೆ. ಇದು ಭಕ್ತರ ಬಾಯಲ್ಲಿ ಕುರುವತ್ತಿ ಬಸವಣ್ಣನೆಂದೇ ಪ್ರಸಿದ್ಧನಾಗಿದ್ದಾನೆ. ಇಲ್ಲಿ ಮಲ್ಲಿಕಾರ್ಜುನಗಿಂತ ಬಸವಣ್ಣನೇ ಹೆಚ್ಚು ಜನಪ್ರಿಯ. ಇಲ್ಲಿಯ ಬಸವಣ್ಣನಿಗೆ ಪ್ರತಿ ಸೋಮವಾರ ಅಮಾವಾಸ್ಯೆ ದಿನಗಳಂದು ವಿಶೇಷ ಪೂಜೆ ಸಲ್ಲಿಸುವುದರಿಂದ ದೇಹದ ಮೇಲಾಗುವ ಕುರು ಅಂದರೆ ಹುಣ್ಣುಗಳು ವಾಸಿಯಾಗುತ್ತೆಂಬ ನಂಬಿಕೆ ಇದೆ. ಇದೇ ಕಾರಣಕ್ಕೆ ಕುರುಗಳನ್ನು ಒತ್ತೆ ಹಿಡಿದು ವಾಸಿ ಮಾಡುವುದರಿಂದ ಈ ಒಂದು ಪ್ರದೇಶಕ್ಕೆ ಕುರುವತ್ತಿ ಎಂಬ ಹೆಸರು ಬಂತೆಂದು ಇಲ್ಲಿನ ಹಿರಿಯರು ಹೇಳುತ್ತಾರೆ. ಬಳ್ಳಾರಿಯಿಂದ ಸುಮಾರು 170 ಕಿಲೋಮೀಟರ್ ದೂರದಲ್ಲಿದ್ದರೆ ದಾವಣಗೆರೆಯಿಂದ ಕೇವಲ 54 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ರಾಜ್ಯದ ರಾಜಧಾನಿ ಬೆಂಗಳೂರಿನಿಂದ ಸುಮಾರು 331 ಕಿಲೋಮೀಟರ್ ದೂರದಲ್ಲಿದೆ. ಕುರುವತ್ತಿಗೆ ಅತಿ ಹತ್ತಿರವಾದ ರೈಲ್ವೆ ನಿಲ್ದಾಣ ಎಂದರೆ ಅದು ರಾಣೆಬೆನ್ನೂರಿನ ರೈಲ್ವೆ ನಿಲ್ದಾಣ ಆಗಿದೆ. ರಾಣೆಬೆನ್ನೂರು ಕುರುವತ್ತಿಯಿಂದ ಸುಮಾರು 35 ಕಿಲೋಮೀಟರ್ ದೂರದಲ್ಲಿದೆ. ಹಾಗೆಯೇ ಅತ್ಯಂತ ಹತ್ತಿರದ ವಿಮಾನ ನಿಲ್ದಾಣ ಎಂದರೆ ಅದು ಹುಬ್ಬಳ್ಳಿಯ ವಿಮಾನ ನಿಲ್ದಾಣವಾಗಿದೆ. ಸ್ನೇಹಿತರೆ, ಹುಬ್ಬಳ್ಳಿಯಿಂದ ಕುರುವತ್ತಿ ಸುಮಾರು 115 ಕಿಲೋಮೀಟರ್ ದೂರದಲ್ಲಿದೆ. ಪಶ್ಚಿಮಾಭಿಮುಖವಾಗಿ ಹರಿಯುವ ತುಂಗಭದ್ರಾ ನದಿಯ ತೀರದ ಕುರುವತ್ತಿಯಲ್ಲಿ ನಂದಿ ಜೊತೆ ಶಿವನು ಮಲ್ಲಿಕಾರ್ಜುನ ರೂಪದಲ್ಲಿ ನದಿಯ ತೀರದ ಗುಂಡಿ ಅಂದರೆ ವರ್ತಿಯಲ್ಲಿ ಉದ್ಭವವಾಗಿ ಕುರುವತ್ತಿಯ ಆಸುಪಾಸಿನಲ್ಲಿ ಇರುವ ತ್ರಿಪುರಗಳಾದಂತಹ ಚೌಡಯ್ಯದಾಸಪುರ, ನರಸಿಂಹಪುರ, ಚಂದಾಪುರಗಳಲ್ಲಿ ವಾಸಿಸುತ್ತಿದ್ದ ರಾಕ್ಷಸರನ್ನು ನಾಶ ಮಾಡಿದನೆಂದು ಪುರಾಣಗಳು ಹೇಳುತ್ತವೆ. ಅದಕ್ಕಾಗಿಯೇ ಈ ಪ್ರದೇಶವನ್ನು ಕುರುಹುವೆತ್ತಿ ಎಂದು ಕರೆಯುತ್ತಿದ್ದರು. ಕಾಲಕ್ರಮೇಣ ಕಾಲ ಕಳೆದಂತೆ ಇದು ಕುರವರ್ತಿ, ನಂತರ ಕುರವತ್ತಿ, ಹಾಗೆಯೇ ಇವತ್ತು ಇದು ಕುರುವತ್ತಿ ಎಂದು ಕರೆಯಲ್ಪಡುತ್ತದೆ. ಇತಿಹಾಸದ ಪ್ರಕಾರ ಕಲ್ಯಾಣಿ ಚಾಲುಕ್ಯರ ಕಾಲದಲ್ಲಿ ಹಿಂದೆ ಕುರುವತ್ತಿ ಒಂದು ಪ್ರಸಿದ್ಧ ಪಟ್ಟಣವಾಗಿತ್ತು. ದೊರೆ 1ನೇ ಸೋಮೇಶ್ವರನು ಗುಣಪಡಿಸಲಾಗದ ಕಾಯಿಲೆಯಿಂದ ಬಳಲುತ್ತಿದ್ದಾಗ ಕುರುವತ್ತಿಗೆ ಬಂದು ಮಲ್ಲಿಕಾರ್ಜುನನಿಗೆ ಪೂಜೆ ಸಲ್ಲಿಸಿ ಬಡ ಬಗ್ಗರಿಗೆ ದಾನ ಧರ್ಮಗಳನ್ನು ಮಾಡಿದನಂತೆ. ನಂತರದ ದಿನಗಳಲ್ಲಿ ಇಲ್ಲಿ ಹರಿಯುವ ತುಂಗಭದ್ರಾ ನದಿಯಲ್ಲಿ ಮುಳುಗಿ ದೇಹತ್ಯಾಗ ಮಾಡಿದನಂತೆ. ಆ ಕಾರಣದಿಂದಲೇ ಇಲ್ಲಿರುವ ಮಲ್ಲಿಕಾರ್ಜುನ ದೇವಾಲಯದಲ್ಲಿ 1ನೇ ಸೋಮೇಶ್ವರನ ಮೂರ್ತಿಯನ್ನು ಕೆತ್ತನೆ ಮಾಡಿ ಇಡಿಸಲಾಗಿದೆ. ಈ ದೇವಾಲಯವನ್ನು ಸಂಪೂರ್ಣವಾಗಿ ಬೆಣಚು ಕಲ್ಲಿನಿಂದಲೇ ನಿರ್ಮಾಣ ಮಾಡಲಾಗಿದೆ. ಸಾಮಾನ್ಯವಾಗಿ ಚಾಲುಕ್ಯರು ನಿರ್ಮಿಸುವ ದೇಗುಲಗಳು ಏಕಕೂಟ ಮತ್ತು ದ್ವಿಕೂಟಗಳಲ್ಲಿರುತ್ತವೆ. ಏಕಕೂಟ ಎಂದರೆ 1 ಶಿಖರ, ದ್ವಿಕೂಟ ಎಂದರೆ 2 ಶಿಖರ ಇರುವ ದೇವಾಲಯಗಳಾಗಿವೆ. ಅದರಂತೆ ಈ ದೇವಾಲಯವು ಏಕಕೂಟವಾಗಿದ್ದು ಮಹಾಶಿಖರವನ್ನು ತುದಿಯಲ್ಲಿ ಕಳಸವನ್ನು ಹೊಂದಿದೆ. ಈ ದೇವಾಲಯಕ್ಕೆ 3 ಪ್ರವೇಶ ದ್ವಾರಗಳು ಮತ್ತು 3 ನವರಂಗಗಳಿವೆ. ಈ ನವರಂಗಗಳನ್ನು ಸೇರಿಸಿ ಒಂದೇ ರಂಗಮಂಟಪಕ್ಕೆ ಜೋಡಿಸಲಾಗಿದೆ. ಒಂದು ಐತಿಹ್ಯದ ಪ್ರಕಾರ ಶಿವ ಒಬ್ಬ ರಾಕ್ಷಸನನ್ನು ಇದೇ ಜಾಗದಲ್ಲಿ ಸಂಹರಿಸಿ ಲಿಂಗ ರೂಪದಲ್ಲಿ ಮಲ್ಲಿಕಾರ್ಜುನ ಸ್ವಾಮಿಯಾಗಿ ನೆಲೆಸಿರುವುದು ನೀವು ಕಾಣಬಹುದು. ನಿತ್ಯವೂ ಪೂಜೆ ನಡೆಯುವ ಈ ದೇವಾಲಯದಲ್ಲಿ ಶಿವರಾತ್ರಿಯ ಸಮಯದಲ್ಲಿ ಸುತ್ತಮುತ್ತಲಿನ 10 ಹಳ್ಳಿಗಳಿಂದ ಲಕ್ಷಗಟ್ಟಲೆ ಭಕ್ತರು ಬಂದು ಸೇರುತ್ತಾರೆ.
ಈ ಸಂದರ್ಭದಲ್ಲಿ ವಿಶೇಷವಾದ ಅಭಿಷೇಕಗಳು ನಡೆಯುತ್ತವೆ. ಶಿವರಾತ್ರಿಯ ರಥೋತ್ಸವವು ಅತ್ಯಂತ ವಿಶೇಷವಾಗಿದ್ದು, ತೇರು ಎಳೆಯುವ ಸಮಯದಲ್ಲಿ ಮಾಘ ನಕ್ಷತ್ರ ಇರಬೇಕು ಹಾಗೂ ನಂದಿಯ ವಿಗ್ರಹವನ್ನು ತೇರಿನ ಮುಂದೆ ತಂದು ಇಟ್ಟಾಗ ಮಾತ್ರ ತೇರು ಮುಂದೆ ಚಲಿಸುತ್ತದೆ ಎಂಬ ನಂಬಿಕೆಯು ಇಲ್ಲಿನ ಭಕ್ತರಲ್ಲಿದೆ. ವೀಕ್ಷಕರೇ, ಈಗಲೇ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ.